ಶೋಭಾ ಕರಂದ್ಲಾಜೆ ಅವರು ಒಂದು ಆರೋಪ ಮಾಡಿದ್ದಾರೆ. ನನ್ನ ವಿರುದ್ಧ ಪ್ರಾಯೋಜಿತ ಪ್ರತಿಭಟನೆ ಮಾಡಿಸಿದ್ರು, ಅವ್ರಿಗೂ ಸಿಗಲಿಲ್ಲ. ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದವ್ರಿಗೂ ಕೂಡ ಟಿಕೆಟ್ ಸಿಗಲಿಲ್ಲ. ನಾನು ಅದು ಯಾರು ಅವ್ರಿಗೆ ಯಾರನ್ನು ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ ಹೇಳಿಲ್ಲ. ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ನಾನು ಮೊದಲ ದಿನದಿಂದಲೇ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ 95ರ ನಂತರ ನಾನು ಕೇಳಿ ಪಡ್ಕೊಂಡಿರೋದು ಕಡಿಮೆ. ಹಾಗಾಗಿ ನಾನು ಕೇಳಲಿಕ್ಕೆ ಹೋಗಲ್ಲ. ಒಂದು ವೇಳೆ ಪಕ್ಷ ಸ್ಪರ್ಧೆ ಮಾಡುವಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಅಲ್ಲ ಅಂದಾಗ ಈ ಪ್ರಶ್ನೆಯೇ ಬರೋದಿಲ್ಲ. ಆಕಾಂಕ್ಷಿಯಾಗಿದ್ದರೆ ಅದಕ್ಕೆ ಬೇಕಾದಂಥ ಪೂರಕ ಪ್ರಯತ್ನ ನಾನು ಮಾಡ್ತಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಆಗಿರಲಿಲ್ಲ. ಇನ್ನೊಂದು ವಿಷಯ, ನಾನೇ ಹೇಳಿದ್ರೆ ಅದು ಸರಿ ಹೋಗ್ಲಿಕ್ಕಿಲ್ಲ. ಈ ಸಂದರ್ಭಗ ಇದು ಸೂಕ್ತ ಆದ ಸಂದರ್ಭ ಅಲ್ಲ. ನೀವು ಕೂಡ ಇಡೀ 28 ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡಿದ್ದೀರಿ. ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಕ್ಷಕ್ಕೆ ಜನಾಭಿಪ್ರಾಯ ಇತ್ತು, ಯಾವ್ಯಾವ ವ್ಯಕ್ತಿಗಳಿಗೆ ಜನಾಭಿಪ್ರಾಯ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಗೊತ್ತಿದೆ, ನೀವು ಕೂಡ ಹೇಳಿದಿರಿ. ಆರ್ಟಿಫಿಷಿಯಲ್ಲು, ಆರ್ಗ್ಯಾನಿಕ್ಕು ಯಾರು ಫ್ಯಾಬ್ರಿಕೇಟ್ ಮಾಡಿದಾರಾ ಅಥವಾ ಇದು ಆರ್ಗ್ಯಾನಿಕ್ಕಾ ಅನ್ನೋದು ಕೂಡ ನೀವು ನಿಮ್ಮ ಸಮೀಕ್ಷೆಯನ್ನೇ ವಾಸ್ತವಿಕತೆಯನ್ನು ಮುಂದಿಡುತ್ತೆ. ನಾನು ಯಾಕೆ ಹೇಳಬೇಕು? ಶೋಭಾ ಕರಂದ್ಲಾಜೆ ಅವರು ಒಂದು ಆರೋಪ ಮಾಡಿದ್ದಾರೆ. ನನ್ನ ವಿರುದ್ಧ ಪ್ರಾಯೋಜಿತ ಪ್ರತಿಭಟನೆ ಮಾಡಿಸಿದ್ರು, ಅವ್ರಿಗೂ ಸಿಗಲಿಲ್ಲ. ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದವ್ರಿಗೂ ಕೂಡ ಟಿಕೆಟ್ ಸಿಗಲಿಲ್ಲ. ನಾನು ಅದು ಯಾರು ಅವ್ರಿಗೆ ಯಾರನ್ನು ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ ಹೇಳಿಲ್ಲ. ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ನಾನು ಮೊದಲ ದಿನದಿಂದಲೇ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ 95ರ ನಂತರ ನಾನು ಕೇಳಿ ಪಡ್ಕೊಂಡಿರೋದು ಕಡಿಮೆ. ಹಾಗಾಗಿ ನಾನು ಕೇಳಲಿಕ್ಕೆ ಹೋಗಲ್ಲ. ಒಂದು ವೇಳೆ ಪಕ್ಷ ಸ್ಪರ್ಧೆ ಮಾಡುವಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಅಲ್ಲ ಅಂದಾಗ ಈ ಪ್ರಶ್ನೆಯೇ ಬರೋದಿಲ್ಲ. ಆಕಾಂಕ್ಷಿಯಾಗಿದ್ದರೆ ಅದಕ್ಕೆ ಬೇಕಾದಂಥ ಪೂರಕ ಪ್ರಯತ್ನ ನಾನು ಮಾಡ್ತಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಆಗಿರಲಿಲ್ಲ. ಇನ್ನೊಂದು ವಿಷಯ, ನಾನೇ ಹೇಳಿದ್ರೆ ಅದು ಸರಿ ಹೋಗ್ಲಿಕ್ಕಿಲ್ಲ. ಈ ಸಂದರ್ಭಗ ಇದು ಸೂಕ್ತ ಆದ ಸಂದರ್ಭ ಅಲ್ಲ. ನೀವು ಕೂಡ ಇಡೀ 28 ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡಿದ್ದೀರಿ. ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಕ್ಷಕ್ಕೆ ಜನಾಭಿಪ್ರಾಯ ಇತ್ತು, ಯಾವ್ಯಾವ ವ್ಯಕ್ತಿಗಳಿಗೆ ಜನಾಭಿಪ್ರಾಯ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಗೊತ್ತಿದೆ, ನೀವು ಕೂಡ ಹೇಳಿದಿರಿ. ಆರ್ಟಿಫಿಷಿಯಲ್ಲು, ಆರ್ಗ್ಯಾನಿಕ್ಕು ಯಾರು ಫ್ಯಾಬ್ರಿಕೇಟ್ ಮಾಡಿದಾರಾ ಅಥವಾ ಇದು ಆರ್ಗ್ಯಾನಿಕ್ಕಾ ಅನ್ನೋದು ಕೂಡ ನೀವು ನಿಮ್ಮ ಸಮೀಕ್ಷೆಯನ್ನೇ ವಾಸ್ತವಿಕತೆಯನ್ನು ಮುಂದಿಡುತ್ತೆ. ನಾನು ಯಾಕೆ ಹೇಳಬೇಕು?